ನಮಸ್ಕಾರ. ಹುಳಿಯಾರು ಬಿಎಂಎಸ್ ಸರ್ಕಾರಿ ಕಾಲೇಜಿನಲ್ಲಿ ಜಾನಪದ ಉತ್ಸವ. ಜಾನಪದ ಕಲೆಗಳ ಉಳಿವಿಗೆ ಎಲ್ಲರೂ ಕೈಜೋಡಿಸಬೇಕು. ಶಾಸಕರಾದ ಸುರೇಶ್ ಬಾಬು ಸಿಬಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾದ ಜಾನಪದ ಉತ್ಸವ ಕಾರ್ಯಕ್ರಮವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಿಬಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ನಾಡಿನ ಶ್ರೀಮಂತ ಜಾನಪದ ಸಂಸ್ಕೃತಿ, ಪರಂಪರೆ ಹಾಗೂ ಕಲೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಜಾನಪದ ಕಲೆಗಳು ನಮ್ಮ ಸಂಸ್ಕೃತಿಯ ಆತ್ಮವಾಗಿದ್ದು, ಇಂತಹ ಉತ್ಸವಗಳು ಯುವ ಪೀಳಿಗೆಗೆ ನಮ್ಮ ಪರಂಪರೆಯ ಮೌಲ್ಯಗಳನ್ನು ಪರಿಚಯಿಸುವ ಮಹತ್ವದ ವೇದಿಕೆಯಾಗಿವೆ ಎಂದು ಹೇಳಿದರು. ಕನ್ನಡದ ಜಾನಪದ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇದೆ. ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿರುವ ನಾನಾ ಪ್ರತಿಭೆಗಳನ್ನು ಹೊರತರುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ತಿಳಿಸಿದರು. ಇಂದಿಗೂ ಕೆಲ ಪೋಷಕರಲ್ಲಿ ಸರ್ಕಾರಿ ಕಾಲೇಜುಗಳ ಬಗ್ಗೆ ತಾತ್ಸಾರ ಮನೋಭಾವ ಕಂಡುಬರುತ್ತಿದೆ. ಇದು ಬದಲಾಗಬೇಕು. ಖಾಸಗಿ ಕಾಲೇಜುಗಳಿಗಿಂತ ಉತ್ತಮ ಫಲಿತಾಂಶಗಳನ್ನು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಸಾಧಿಸುತ್ತಿದ್ದು, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸ್ಪರ್ಧಾತ್ಮಕವಾಗಿ ಮುನ್ನಡೆಯುತ್ತಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಸಹಶಿಕ್ಷಕರು, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು, ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ವೇದಿಕೆ ಮೇಲಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷರು ಮತ್ತು ದಕ್ಷ ಮತ್ತು ನಿಷ್ಠೆ ಪ್ರಾಮಾಣಿಕವಾಗಿ ಒಂದೇನು ಪ್ರಾಂಶುಪಾಲರ ಹುದ್ದೆಯನ್ನು ಉತ್ತಮ ರೀತಿಯಲ್ಲಿ ಕಾಲೇಜಿನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪ್ರೊಫೆಸರ್ ವೀರಣ್ಣ ಸಾಹೇಬ್ರೆ ಮತ್ತು ಎಲ್ಲ ನನ್ನ ವಿದ್ಯಾರ್ಥಿಗಳೇ, ಇವತ್ತು ತುಂಬ ಖುಷಿಯಾಗ್ತದೆ. ಏನಂದರೆ, ಗ್ರಾಮೀಣ ಸೊಗಡನ್ನು ನಾವೆಲ್ಲೋ ಒಂದು ಕಡೆ ಮರಿತಾ ಇದ್ದೀವಿ. ಪಾಶ್ಚಾತ್ಯ ಒಂದು ಇದನ್ನು ನೋಡಿ ನಾವು ಆ ಕಡೆನೂ ಹೋಗದೆ ಈ ಕಡೆನೂ ಹೋಗದೆ ಎಡಬಿಡಂಗಿ ಥರ ಆಗಿರ್ತಕ್ಕಂಥದ್ದು ನಾವು ಇವತ್ತು ಪ್ರಸಂಗಗಳನ್ನ ನೋಡ್ತಾ ಇದ್ದೀವಿ. ಮುಂದೆ ಹೋಗೋಕ್ಕೂ ಆಗಲ್ಲ, ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಸಂಸ್ಕೃತಿನ ಇಡೀ ಬೇರೆ ಬೇರೆ ದೇಶಗಳು ಅದನ್ನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಯೋಗ ಇರ್ಬೋದು, ನಮ್ಮ ಸಂಸ್ಕೃತಿ ಸೀರೆ ಉಡ್ತಕ್ಕಂಥದ್ದು ಇರ್ಬೋದು, ಈ ಸಂಸ್ಕೃತಿ ಇದೆಲ್ಲದನ್ನು ಕೂಡ ಹೆಣ್ಣಿಗೆ ಮೆರುಗು ಮತ್ತು ನಾವೆಲ್ಲ ಪಂಚೆ ಶಲ್ಯದಲ್ಲಿ ಹೋಗ್ತಾ ಇದ್ರೆ ಅದು ಎಷ್ಟು ಒಂದು ಲಕ್ಷಣವಾಗಿರ್ತದೆ. ಇದನ್ನು ಬೇರೆ ಬೇರೆ ದೇಶದವರು ಫಾರಿನರ್ಸು ಕೂಡ ಅದನ್ನು ಅಳವಡಿಸ್ಕೊಳ್ಳೋಕೆ ನೋಡ್ತಾರೆ. ನಾವು ಅವ್ರದನ್ನು ಕೆಲವರು ಅನುಕರಣೆ ಮಾಡಲಿಕ್ಕೆ ಹೋಗಿ ಅದು ಮಾಡೋಕ್ಕಾಗ್ತಾಯಿಲ್ಲ, ನಮ್ಮದನ್ನು ಮಾಡೋಕ್ಕಾಗದೆ ಒಂದು ಎಲ್ಲೋ ಒಂದು ಕಡೆ ಇದರಲ್ಲಿ ಗೊಂದಲದಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇವತ್ತು ತುಂಬ ಖುಷಿಯಾಯಿತು. ನಮ್ಮ ಏನು BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರಾದಿಯಾಗಿ ಉತ್ತಮ ರೀತಿಯಲ್ಲಿ ಒಂದು ಗ್ರಾಮೀಣ ಒಂದು ಜನಪದ ಉತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ತರ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸೊಗಡನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಯಾವ್ಯಾವ ಕಾಲದಲ್ಲಿ ಈಗ ನಾವು ಇಲ್ಲಿ ಕಣ ಮಾಡಿದ್ವಿ, ಕಣ ಮಾಡಿ ರಾಗಿನ ಬಿತ್ತಕ್ಕೆ ರಾಶಿ ಮಾಡಿದ್ವಿ. ಯಾವ ಕಾಲದಲ್ಲಿ ರಾಶಿ ಮಾಡೋದು ವಿದ್ಯಾರ್ಥಿಗಳಿಗೆ ಗೊತ್ತಿದೆಯಾ? ಯಾವಾಗ? ಸಂಕ್ರಾಂತಿನಲ್ಲಿ ರಾಶಿ ಏನಾಗುತ್ತೆ, ಒಂದೊಂದು ಇದರಲ್ಲೂ ಅಷ್ಟೇ. ಈಗ ಬೇಸಿಗೆಗಾಲ ಮುಗಿದ ತಕ್ಷಣ ಚಳಿಗಾಲ ಬರ್ತದೆ. ಚಳಿಗಾಲ ಆದ ನಂತರ ಚಳಿಗಾಲ ಆದಾಗ ಏನು ಮಾಡ್ತೀವಿ? ಯಾವ ಹಬ್ಬ ಫಸ್ಟ್ ಬರ್ತದೆ? ಸಂಕ್ರಾಂತಿ ಬರ್ತದೆ. ಸಂಕ್ರಾಂತಿನಲ್ಲಿ ಏನು ಮಾಡ್ತೀವಿ? ಎಳ್ಳು ಬಿರ್ತೀವಿ. ಯಾಕೆ? ಚಳಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮೈಯೆಲ್ಲ ಬಿರ್ತಿರ್ತದೆ. ಇದಕ್ಕೆ ಚಳಿಗೆ ಬಿರ್ತಂಥ ಸಂದರ್ಭದಲ್ಲಿ ಎಳ್ಳನ್ನು ಸೇವಿಸಿದ್ರೆ ಏನಾಗುತ್ತೆ? ಎಳ್ಳಲ್ಲಿ ಎಣ್ಣೆ ಅಂಶ ಇರ್ತದೆ ಮಕ್ಕಳ. ಎಣ್ಣೆ ಅಂಶ ಇದ್ದಾಗ ಏನಾಗ್ತದೆ? ನಮ್ಮ ಮೈಯಲ್ಲಿ ಎಣ್ಣೆ ಅಂಶ ಹೋದಾಗ ನಮ್ಮಲ್ಲಿ ಬಿರ್ತಿರ್ತಕ್ಕಂಥದ್ದೆಲ್ಲ ಹೋಗುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದೇ ಶಿವರಾತ್ರಿ. ಶಿವರಾತ್ರಿನಲ್ಲಿ ಏನು ಮಾಡ್ತೀವಿ? ಶಿವರಾತ್ರಿನಲ್ಲಿ ವರ್ಷಕ್ಕೊಂದು ದಿವಸ ಉಪವಾಸ ಇರಬೇಕು. ನಮ್ಮ ಜೀರ್ಣಕ್ರಿಯೆಗೆ ಎಲ್ಲೋ ಒಂದು ಕಡೆ ವಿಶ್ರಾಂತಿ ಕೊಡಬೇಕು. ಬಂದಿದ್ದೆಲ್ಲ ತಿನ್ಕೊಂಡು ಇಂಥ ಮರಿಗಳು ಹಿಡ್ಕೊಂಡು ಬಾಡೂಟ ಮಾಡ್ಕೊಂಡು ಹೋದರೆ ಖಂಡಿತ ಅದು ಜೀರ್ಣಕ್ರಿಯೆಗೆ ಅನುಕೂಲ ಆಗಲ್ಲ. ಆದ್ದರಿಂದ ಅದು ಸಂಕ್ರಾಂತಿ. ಹಿಂದಿನ ಕಾಲದಲ್ಲಿ ಯುಗಾದಿನಲ್ಲಿ ಒಬ್ಬಟ್ಟೆಲ್ಲೋ ವರ್ಷಕ್ಕೆ ಒಂದು ದಿವಸ ಮಾಡ್ತಾಯಿದ್ರು. ಇವಾಗ ಯಾರು ಬಂದರೂ ಕೂಡ ಒಬ್ಬಟ್ಟು ಬೇಕಂದ್ರೆ ಮಾಡ್ತೀವಿ, ಬೇರೆ ನಾನ್ ವೆಜ್ ಬೇಕಾದರೂ ಮಾಡ್ತೀವಿ. ಆ ಕಾಲಕ್ಕೆ ಬಂದಿದ್ದೀವಿ ನಾವು. ಇಲ್ಲೇ ಹಿಡ್ಕೊಂಬ ಇಲ್ಲೇ ಮಾಡು ಅಂತಕ್ಕಂಥ ಒಂದು ಇನ್ಸ್ಟೆಂಟ್ ಕಾಲಕ್ಕೆ ಬಂದ್ಬಿಟ್ಟಿದ್ದೀವಿ.
ಆದ್ದರಿಂದ ಇಂದಿನ ಪರಂಪರೆ ನಾವು ನೋಡಿದಾಗ ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದು, ಎಣ್ಣೆ ಸ್ನಾನ ಇರ್ಬೋದು, ಎಲ್ಲ ಯಾಕೆ ಮಾಡ್ತಾಯಿದ್ರು ಅಂದರೆ ಖಂಡಿತ ನಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೋಬೇಕು, ನಾವು ಕೂಡ ಸದೃಢವಾಗಿರಬೇಕು, ಮತ್ತು ನಾವು ಮಾಡ್ತಕ್ಕಂಥ ಒಂದು ಕೃಷಿ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಂಡು ಈ ಜಾನುವಾರುಗಳಿಗಿರ್ಬೋದು ಎಲ್ಲದನ್ನು ಕೂಡ ಅವಕ್ಕೂ ಕೂಡ ಗೌರವಿಸ್ತಕ್ಕಂಥ ಸಂಕ್ರಾಂತಿನಲ್ಲಿ ಇವತ್ತು ಅಲ್ಲಿ ಅವಕ್ಕೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲ ಸಹ ಒಂದು ಸಂಸ್ಕೃತಿಯನ್ನು ನಾವು ಒಳಗೊಂಡಂಥ ಸಂಸ್ಕೃತಿನ ಇವತ್ತು ನೀವೆಲ್ಲರೂ ಕೂಡ ನಮಗೆ ಮತ್ತೆ ಮರುಕಳಿಸೋ ರೀತಿಯಲ್ಲಿ ಇಲ್ಲಿ ಬಿಂಬಿಸ್ತಾ ಇದೆ. ಖಂಡಿತ ಇದನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ನಮ್ಮ ಜನಪದ ಶೈಲಿ ಏನಿದೆ, ಇಂದಿನ ಕಾಲದಲ್ಲಿ ಯಾರೂ ಕೂಡ ಓದಿರ್ತಿರಲಿಲ್ಲ. ಇವತ್ತು ಗೊಲ್ರಟ್ಟಿಗಳಿಗೆ ಹೋದರೆ ನೀವಲ್ಲಿ ಜನಪದ ಕಲೆಗಳು ಹಾಡುಗಳು ಹೇಳ್ತಾರೆ, ಇವಾಗಲೂ ಹೇಳ್ತಾರೆ. 1ನೇ ಕ್ಲಾಸು ಕೂಡ ಓದಿರಲ್ಲ ಅವರು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ಅರ್ಥೈಸ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ಸಮಯ ಬೇಕಾಗ್ತದೆ. ಆ ರೀತಿಯಲ್ಲಿ ಅವರೆಲ್ಲ ಇವತ್ತು ಜನಪದ ಗೀತೆಗಳನ್ನ ಆಡ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಆ ಒಂದು ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಈ ಕಾಲೇಜ್ ಬಗ್ಗೆ ಅಪಾರವಾದ ಖುಷಿ ಮತ್ತು ಹೆಮ್ಮೆನೂ ಕೂಡ ಇದೆ. ಇಲ್ಲಿ ಹೊಸ ಒಂದು ECS ಅಂತಕ್ಕಂಥ ಒಂದು ಇದನ್ನು ಕೂಡ ಇವತ್ತು ತೆರೆದು ಇವತ್ತು ಅದ್ರ ಮುಖಾಂತರ ಕೂಡ ನಮಗೆ ಒಳ್ಳೆಯ ವ್ಯಾಸಂಗವನ್ನು ಏನು ಎಕನಾಮಿಕ್ಸು, ಇಂಗ್ಲೀಷು, ಕಂಪ್ಯೂಟರ್ ಸೈನ್ಸ್ ಒಂದು ಕೋರ್ಸನ್ನು ಕೂಡ ಇವತ್ತು ಇಲ್ಲಿ ಓಪನ್ ಮಾಡಿ ಇಡೀ ಜಿಲ್ಲೆನಲ್ಲೇ ಕೂಡ ಎಲ್ಲೂ ಇಲ್ಲ ಇಲ್ಲಿ ಮಕ್ಕಳಿಗೆ ಅದು ಅವಕಾಶ ಸಿಕ್ಕಿದೆ. ಕಳೆದ ವರ್ಷ 30 ಜನ ಇದ್ದರು, ಇವತ್ತು 50 ಜನನೂ ಕೂಡ ಅದಕ್ಕೆ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ವಿ ಅಂತ ಪ್ರಾಂಶುಪಾಲರು ಹೇಳಿದಾಗ ತುಂಬ ಖುಷಿ ಆಯಿತು. ಅವ್ರಿಗೇನೋ ಒಂದು ಗುರಿ ಇದೆ, ನಮ್ಮ ಮಕ್ಕಳಿಗೆ ನಾನಿರ್ತಕ್ಕಂಥ ಒಂದು ಸಂಸ್ಥೆಗೆ ಮತ್ತು ಈ ಒಂದು ಕಾಲೇಜ್ಗೆ, ಸರ್ಕಾರಿ ಸಂಸ್ಥೆನ ಉಳಿಸ್ಬೇಕು, ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ನಾವು ಬೋಧನೆ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಒಂದು ದಡ ಸೇರಿಸಬೇಕು. ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಎಲ್ಲೂ ಕೊರತೆ ಆಗದ ರೀತಿಯಲ್ಲಿ ನಾವು ವ್ಯಾಸಂಗಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಾಂಶುಪಾಲರು, ಅವ್ರ ಸಂಗಡಿಗರೆಲ್ಲ ಉಪನ್ಯಾಸಕರನ್ನ ಒಳಗೊಂಡಂತೆ ಇವತ್ತು ಅವರು ಒಂದು ದಾಪುಗಾಲಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತ ಇವತ್ತು ನಾವು ಪ್ರತಿಯೊಂದು ಮನೆಗೂ ಕೂಡ ಮಕ್ಕಳನ್ನು ನೋಡೋಕೆ ಹೋದಾಗ SLC ಆದಮೇಲೆ PUC ಆದಮೇಲೆ ಏನು ಅಂತಕ್ಕಂಥದ್ದು ಮಕ್ಕಳು ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಕ್ಯಾನ್ವಾಸ್ ಮಾಡ್ಕೊಂಡು ಹೊರಟ್ವಿ. ಮನೆಗಳಲ್ಲಿ ಹೋದಾಗ SLC ಪಾಸ್ ಆದ ಮಕ್ಕಳನ್ನು ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಎದುರುಗಡೆ ಇರತಕ್ಕಂಥ PU ಕಾಲೇಜು 97% ರಿಸಲ್ಟನ್ನು ತಂದು ಕೊಟ್ಟಿರ್ತಕ್ಕಂಥ ಸರ್ಕಾರಿ ಕಾಲೇಜು ಹೆಮ್ಮೆ ಆಗ್ತದೆ. ಅಂಥ ಶಾಲೆಗಳಿಗೆ ಸೇರಿಕೊಳ್ಳಿ ಅಂತ ನಾವು ಕೂಡ ಬಂದಂಥವ್ರಿಗೆ ಇವತ್ತು ಕೂಡ 2 ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಬಂದೆ ನಾನು. ಯಾಕೆ ಅಂದರೆ ಬೇರೆ ಎಲ್ಲೋ ತಾಲೂಕು ಹೊಸದುರ್ಗಕ್ಕೆ ಹೋಗ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ ಅಂತಂದರು. ಇಲ್ಲೇ ಓದಿ ನಿಮ್ಮೂರು ನಿಮ್ಮ ತಾಲೂಕಿನ ಕೀರ್ತಿನ ನೀವು ಬೆಳಗಿದ್ರೆ ಖಂಡಿತ ಎಲ್ಲರೂ ಕೂಡ ನಿಮ್ಮ ಕಡೆ ಮಖ ಮಾಡಬೇಕು. ನಿಮ್ಮಲ್ಲಿ ಆ ರೀತಿ ಒಂದು ಮನೋಭಾವನ ಬೆಳೆಸ್ಕೊಳ್ಳುವಂಥದ್ದು ಮಾಡಿದ್ರೆ ನಾನು ನಮ್ಮದು ಅಂತಕ್ಕಂಥ ಭಾವನೆ ನಿಮಗೆಲ್ಲರಿಗೂ ಕೂಡ ಬಂದರೆ ಇವತ್ತು ಹಳ್ಳಿಗಳು ಉದ್ಧಾರ ಆಗುತ್ತೆ, ಕಾಲೇಜು ಉದ್ಧಾರ ಆಗುತ್ತೆ, ನಿಮ್ಮ ತಾಲೂಕು ಉದ್ಧಾರ ಆಗುತ್ತೆ, ದೇಶನೂ ಉದ್ಧಾರ ಆಗುತ್ತೆ. ಇವತ್ತು ಪ್ರಾಥಮಿಕವಾಗಿ ಇಲ್ಲಿ ನಿರೂಪಕಿ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ರು, ಇವತ್ತು ಏನು ಚಿಕಾಗೋದಲ್ಲಿ ಏನು ನಮ್ಮ ಇವರು ವಿವೇಕಾನಂದರು ಹೋಗಿ ಅಲ್ಲಿ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಷ್ಟೇ, ಯುವಕರೇ ಎದ್ದೇಳಿ, ನೀವಿದ್ದರೆ ಏನು ಬೇಕಾದರೂ ಕೂಡ ಸಾಧನೆ ಮಾಡಬೇಕು ಮಾಡ್ಬೋದು ಅಂತಕ್ಕಂಥದ್ದು ಏನು ಅವರು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ರು. ಈ ಒಂದು ಕ್ಯಾಂಪಸ್ನ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಬಂದಂಥ ಮಕ್ಕಳು ಒಳ್ಳೆ ಕಲಿಕೆ, ಅವ್ರಿಗೆ ಬೇಕಾದಂಥ ಎಲ್ಲ ಒಂದು ಸಲಕರಣೆಗಳನ್ನು ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕ್ರೀಡೆಯಲ್ಲೂ ಕೂಡ ಮಕ್ಕಳು ಹೆಚ್ಚಿನ ಒಂದು ಪ್ರೋತ್ಸಾಹ ಕೂಡ ತುಮಕೂರು ಯೂನಿವರ್ಸಿಟಿನಲ್ಲಿ ಕ್ರೀಡೆಯಲ್ಲೂ ಕೂಡ ಥ್ರೋಬಾಲಲ್ಲೂ ಚಾಂಪಿಯನ್ ಬಾಯ್ಸ್ ಆಗಿರ್ತಕ್ಕಂಥದ್ದು, ಟೆನಿಕಾಟ್ ಚಾಂಪಿಯನ್ನು ಕೂಡ ಹೆಣ್ಮಕ್ಳು ಕೂಡ ತೊಗೊಂಡಿರ್ತಕ್ಕಂಥದ್ದು ಕೂಡ ಖುಷಿ ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಾವು ಗ್ರಾಮೀಣ ಒಂದು ಸೊಗಡನ್ನು ಉಳಿಸ್ತಕ್ಕಂಥದ್ದಕ್ಕೆ ಜನಪದೋತ್ಸವವನ್ನು ತಾವೇನು ಆಯೋಜಿಸಿದಿರಿ, ಖಂಡಿತ ಈ ಸಂಸ್ಕೃತಿ ಏನಿದೆ ಅದ್ರ ಮುಖಾಂತರ ಸಾಕಷ್ಟು ವಿಷಯಗಳು ಅಡಗಿದೆ ಮಕ್ಕಳ. ಇದರಲ್ಲಿ ಪ್ರೀತಿ ಅಡಗಿದೆ, ಇದರಲ್ಲಿ ಒಂದು ಸಂಸ್ಕೃತಿ ಅಡಗಿದೆ, ಇದರಲ್ಲಿ ಒಂದು ನೆಮ್ಮದಿ ಅಡಗಿದೆ. ಇವತ್ತು ಇಲ್ಲಿ ನಾವು ಈಗ ಯಾಂತ್ರಿಕ ಜೀವನಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಕೊಂಡು ಯಾರೂ ಕೂಡ ನೆಮ್ಮದಿಯಾಗಿಲ್ಲ. ಶ್ರೀಮಂತನೂ ನೆಮ್ಮದಿಯಾಗಿಲ್ಲ, ಬಡವನೂ ಕೂಡ ನೆಮ್ಮದಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಆತಂಕದಲ್ಲಿ ಇರ್ತಕ್ಕಂಥದ್ದು ಯಾಂತ್ರಿಕ ಜೀವನ. ಪಕ್ಕದಲ್ಲಿದ್ದವ್ರನ್ನ ಮಾತಾಡಿಸ್ಬೇಕು ಅಂದ್ರೂ ಮೊಬೈಲೇ ಬೇಕು. ಗುಡ್ ಮಾರ್ನಿಂಗ್ ಹೇಳೋಕ್ಕೂ ಕೂಡ ಪಕ್ಕದ ರೂಮಲ್ಲಿದ್ದರೆ ಮನೆಯಲ್ಲಿ ತಂದೆ ತಾಯಿಗೂ ಗುಡ್ ಮಾರ್ನಿಂಗ್ ಇಲ್ಲೇ ಆಗ್ತೀವಿ, ತಂಗಿಗೂ ಹಂಗೆ ಆಗ್ತೀವಿ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಬೆಳಗ್ಗೆ ಹಿಂದಿನ ಕಾಲದಲ್ಲಿ ಪತ್ರ ಬರೀತಕ್ಕಂಥದ್ದು ನೀವು ನೋಡಿದ್ರಲ್ವ, 15 ರೂಪಾಯಿಗೆ ಒಂದು ಕಾರ್ಡ್ ಸಿಕ್ಕಿದಾಗ ಅದರಲ್ಲಿದ್ದಂಥ ಖುಷಿ, ನೀವು ಕ್ಷೇಮವೇ ನಾವು ಕ್ಷೇಮ
ಈ ಥರ ಎಲ್ಲ ಬರೆದಾಗ ಎಷ್ಟು ಅದರಲ್ಲಿ ಬಾಂಧವ್ಯಗಳು ಅಡಗಿತ್ತು ಅಂತಂದರೆ ಖಂಡಿತ ಆ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗೋಣ, ಎಲ್ಲರನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಮನಸ್ಥಿತಿ ಎಲ್ಲರೂ ಕೂಡ ಬೆಳೆಸೋಣ. ನೀವೇನು ಈ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ, ನೀವಾದರೂ ಕೂಡ ಇನ್ನು ನಿಮಗೆ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳುವಂಥ ಸಮಯ ಇದು ಮಕ್ಕಳ. ನಿಮ್ಮ ಡಿಗ್ರಿ 3 ವರ್ಷ ಡಿಗ್ರಿ ಆದ ನಂತರ ನೀವು ನಿಮ್ಮ ಮುಂದೇನು ನೀವು ಏನಾರು ಒಂದು ಕೆಲಸ ಮಾಡಬೇಕು, ಏನಾರು ಒಂದು ನಾನು ಕಾಲ ಮೇಲೆ ನಿಂತ್ಕೊಳ್ಳೋಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇರಬೇಕು. ಮತ್ತು ನೀವು ಯಾರನ್ನೂ ಕೂಡ ಅವಲಂಬಿತರಾಗಬಾರ್ದು ಮಕ್ಕಳ. ಆ ರೀತಿಯಲ್ಲಿ ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ಮನಸ್ಥಿತಿನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಹಂಚ್ಕೊಂಡು ಅದಕ್ಕೆ ನಿಮಗೆ ಯಾವ ರೀತಿ ಪ್ರೋತ್ಸಾಹ ಬೇಕಾದರೂ ಕೂಡ ನಾವೆಲ್ಲ ಇರ್ತೇವೆ ನಿಮ್ಮ ಜೊತೆ. ಖಂಡಿತ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ನೀವು ತಯಾರಿಯನ್ನು ಮಾಡಿಕೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಉತ್ತೇಜನ ನೀಡಲಿಕ್ಕೆ ಇವತ್ತು ಸಮಾಜ ನಿಮ್ಮ ಜೊತೆ ಇದೆ. ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಎಲ್ಲ ವಿಷಯಗಳನ್ನ ಕೂಡ ಹಂಚ್ಕೊಳ್ಳಿಕ್ಕೆ ಮತ್ತು ನಿಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋಂಥ ಪರಂಪರೆನೇ ನೀವು ರೂಢಿ ಮಾಡಿದಿರಿ. ಕಳೆದ ವರ್ಷವೂ ಕೂಡ ಇಷ್ಟೇ ಅದ್ಭುತವಾಗಿ ಮಾಡಿದಿರಿ. ಈ ವರ್ಷವೂ ಕೂಡ ಅದಕ್ಕಿಂತ ಚೆನ್ನಾಗಿ ಎಲ್ಲರೂ ಕೂಡ ಒಂದು ಸಹಭಾಗಿತ್ವದಿಂದ ಇವತ್ತು ಏನು ಜನಪದ ಒಂದು ಉತ್ಸವವನ್ನು ಉತ್ತಮ ರೀತಿಯಲ್ಲಿ ಜರುಗಿಸಿದಿರಿ. ನಾವಾದರೂ ಕೂಡ ತುಂಬ ಮನಸ್ಸಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.